ಮೊನ್ನೆ ತಾನೇ ರಾಜ್ಯ ಸರ್ಕಾರ 56,000 ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಂಡಿತು. ಆದರೆ ಈಗ ಆ ಪ್ರಕ್ರಿಯೆಗೆ ಮೀಸಲಾತಿಯ ಸಮಸ್ಯೆ ಸೃಷ್ಟಿಯಾಗಿದೆ. ದಲಿತ ಸಮುದಾಯದ ನಾಯಕರು ಇಲ್ಲಿ ಒಳ ಮೀಸಲಾತಿ ಕಲ್ಪಿಸಿ ಅನ್ನುವಂಥ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಮತ್ತು 50% ಸಾಲಲ್ಲ, 56% ಆಗಬೇಕು. ಪರಿಶಿಷ್ಟ ಜಾತಿಗೆ 15% ಅಂತ ಇಲ್ಲಿ ನೀವು ನಿರ್ಧಾರ ಮಾಡಿದ್ದೀರಿ. ವಾಸ್ತವವಾಗಿ ನಮಗೆ 17% ಆಗಬೇಕು. ಪರಿಶಿಷ್ಟ ಪಂಗಡಕ್ಕೆ 3%, ಅದು 7 ಆಗಬೇಕು. ಅಂದರೆ ಹೊಸ ಮೀಸಲಾತಿ ನೀತಿಯ ಪ್ರಕಾರ ನೇಮಕ ಆಗಲಿ ಅಂತ ಅವ್ರು ಕೇಳ್ತಿದ್ದಾರೆ. ಬಟ್ ಕಾನೂನಲ್ಲಿ ಸಮಸ್ಯೆ ಇದೆ, ಕೋರ್ಟಿಗೆ ಹೋಗಿದ್ದಾರೆ ಇದನ್ನು ಪ್ರಶ್ನಿಸಿ ಅಂತ ಸರ್ಕಾರ ಹೇಳ್ತಿದೆ. 50 ಇದ್ದಿದ್ದನ್ನು 56% ಮಾಡಿದ್ದನ್ನು ಪ್ರಶ್ನಿಸಿ ಕೋರ್ಟಿಗೆ ಹೋಗಿದ್ದಾರೆ. ಅದು ಇತ್ಯರ್ಥ ಆಗದೆ ಈ ಸಮಸ್ಯೆ ಬಗೆಹರಿಯಲ್ಲ ಅಂತ. ಇನ್ನು ಇದ್ದ 50% ಅಲ್ಲಾದರೂ ನಮಗೆ ಒಳ ಮೀಸಲಾತಿ ಕೊಡಿ, ಅಂದರೆ ಪರಿಶಿಷ್ಟ ಜಾತಿಯ 15% ಏನಿದೆ ಅದರಲ್ಲಿ ಒಳ ಮೀಸಲಾತಿ ಕೊಡಿ ಅಂತ ಅವ್ರು ಕೇಳ್ತಿದ್ದಾರೆ. ಸೊ ಇದನ್ನು ಹೇಗೆ ಬಗೆಹರಿಸೋದು ಗೊತ್ತಿಲ್ಲ. ಸರ್ಕಾರ ಇವತ್ತು ನಿರ್ಧಾರ ತೆಗೆದುಕೊಳ್ಳುವಂಥ ಸಾಧ್ಯತೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ಫೋನ್ ಸಂಪರ್ಕದಲ್ಲಿ. ಮಾರುತೇಶ್, ಬಗೆಹರಿಸಬೇಕು ಅಂತ ಆದ್ರೆ ಹೇಗೆ ಸಾಧ್ಯ ಈ ಹಂತದಲ್ಲಿ ಸರ್ಕಾರ? ನಕ್ಷತ್, ಸರ್ಕಾರಕ್ಕೆ 2 ಅವಕಾಶಗಳಿದಾವೆ. ಒಂದು 15ರ ಒಳಗೇನೆ ವರ್ಗೀಕರಣ ಮಾಡೋದು. ಉದಾಹರಣೆಗೆ ಹೇಳೋದೇ ಆದ್ರೆ 5, 5, 4, 1 ಮಾಡೋದಕ್ಕೂ ಕೂಡ ಅವಕಾಶಗಳಿದಾವೆ. ಆದ್ರೆ ಇದನ್ನ ಎಲ್ಲರೂ ಒಪ್ಪಿದ್ರೆ ಮಾತ್ರ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಒಪ್ಪದೇ ಇದ್ರೆ ಅಂತೂ ಇದು ಇತ್ಯರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಅವಕಾಶ ಇರೋದು SC ಅಂದ್ರೆ ಈಗ 56,000 ಏನು ಹುದ್ದೆಗಳು ಕಾಲ್ಫರ್ ಮಾಡ್ತಾ ಇದ್ದಾರೆ, ಅದರಲ್ಲಿ SCಗೆ ಎಷ್ಟು ಹುದ್ದೆಗಳು ಹೋಗುತ್ತೆ ಅನ್ನುವಂತ ಸಂಖ್ಯೆನ ಫೈಂಡ್ ಔಟ್ ಮಾಡಿ ಆ ಸಂಖ್ಯೆಯನ್ನ ಬಿಟ್ಟು ಉಳಿದಂತ ಹುದ್ದೆಗಳಿಗೆ ನೇಮಕಾತಿ ಮಾಡುವಂತ ಅವಕಾಶ ಇದೆ. ಯಾಕಂದ್ರೆ ನಮ್ದು ಇತ್ಯರ್ಥ ಆದ್ಮೇಲೆ ಮಾಡಿ ಉಳಿದವ್ರದ್ದು ಈಗ ಜನರಲ್ ಕ್ಯಾಟಗರಿಗೆ ಅಥವಾ ಬೇರೆ ಬೇರೆ ಕ್ಯಾಟಗರಿಗಳಿಗೆ ನಮ್ಮಿಂದ ತೊಂದರೆ ಆಗೋದು ಬೇಡ. ಹಾಗಾಗಿ SCಗೆ ಮೀಸಲಿರುವಂತ ಹುದ್ದೆಗಳನ್ನ ಬಿಟ್ಟು ಉಳಿದಂತವ್ರನ್ನ ನೀವು ತುಂಬಿ ಎನ್ನುವಂತ ಅವಕಾಶ ಕೂಡ ಸರ್ಕಾರದ ಮುಂದೆ ಇದೆ. ಆದ್ರೆ ಇದನ್ನ ಎಲ್ಲರೂ ಕೂಡ ಒಪ್ಕೊಳ್ತಾರ ಇಲ್ವಾ ಅನ್ನುವಂಥದ್ದು ಈಗ ಪ್ರಶ್ನೆ ಇದೆ. ದಲಿತ ಬಲ ಸಮುದಾಯದ ಸಚಿವರುಗಳು ಹೇಳ್ತಾ ಇರುವಂತದ್ದು 15%ಗೆ ನಾವು ವರ್ಗೀಕರಣ ಮಾಡಿಲ್ಲ, 17% ಆಗಿದ್ರೆ ನಾವು ವರ್ಗೀಕರಣ ಮಾಡಿದ್ವಿ. ಆದ್ರೆ ಅದು ಕೋರ್ಟ್ ನಲ್ಲಿ ಸ್ಟೇ ಆಗಿರೋದ್ರಿಂದ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ದಲಿತ ಸಮುದಾಯದ ಬಲಗೈ ನಾಯಕರು ಹೇಳ್ತಾ ಇರೋದು ಈ 15 ಒಳಗಡೆನೆ ಇಂಟರ್ನಲ್ ರಿಸರ್ವೇಶನ್ ಕೊಟ್ರೆ ರೋಸ್ಟರ್ ನಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ, ನಮಗೆ ತೊಂದರೆ ಆಗುತ್ತೆ ಅನ್ನುವಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇದು ಸಮಸ್ಯೆ ಜಟಿಲ ಆಗಿರ್ತಕ್ಕಂಥದ್ದು. ಈ ಸಮಸ್ಯೆ ಜಟಿಲ ಆಗಿರೋದನ್ನ ತಿಳಿಗೊಳಿಸೋದಕ್ಕೆ ಅದು ಇನ್ನೊಂದು ತಾಂತ್ರಿಕ ಸಮಿತಿ ಮಾಡೋಣ ಅಥವಾ ಒಂದು ಕಮಿಟಿ ಮಾಡೋಣ. ಆ ಕಮಿಟಿ 15ರ ಒಳಗೆ ಎಷ್ಟೆಷ್ಟು ವರ್ಗೀಕರಣ ಮಾಡಬಹುದು ಅಂತ ಅವ್ರು ವರದಿ ಕೊಡ್ಲಿ, ಆನಂತರ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡೋಣ ಅನ್ನುವಂತ ಅವಕಾಶ ಕೂಡ ಈಗ ಸರ್ಕಾರದ ಮುಂದೆ ಇದೆ. ಹೀಗಾಗಿ ಸರ್ಕಾರ ಯಾವ ಆಯ್ಕೆಯನ್ನ ಮಾಡುತ್ತೆ ಅನ್ನೋದು ಕುತೂಹಲ ಇದೆ. ಒಂದಂತೂ ಸ್ಪಷ್ಟ, ಇವತ್ತಿನ ಸಭೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಇತ್ಯರ್ಥ ಆಗದೇ ಇದ್ರೆ ಹೋರಾಟಕ್ಕೆ ಈಗಾಗಲೇ ಕರೆ ಕೊಟ್ಟಿದ್ದಾರೆ. ಆ ಕರೆಯಂತೆ ಹೋರಾಟಗಳು ಕೂಡ ಆರಂಭ ಆಗುತ್ತೆ. ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಹಿನ್ನಡೆ ಆಗೋದಂತೂ ನಿಶ್ಚಿತ ರಕ್ಷತ್. ಆ ಹಿನ್ನೆಲೆಯಲ್ಲಿ ಇವತ್ತಿನ ಸಚಿವ ಸಂಪುಟ ಸಭೆ ಮಹತ್ವನ ಪಡ್ಕೊಂಡಿದೆ. ಮತ್ತು ಸಿದ್ದರಾಮಯ್ಯನವರು ಈಗ ನೀವು ಇತ್ಯರ್ಥ ಮಾಡ್ಕೊಂಡು ನನಗೆ ಹೇಳಿ ಅಂತೇಳಿ ಅವರ ಜವಾಬ್ದಾರಿಯನ್ನೆಲ್ಲ ದಲಿತ ಬಲ ಮತ್ತು ಎಡ ಸಮುದಾಯದ ಸಚಿವರುಗಳ ಮೇಲೆ ಹಾಕಿದ್ದಾರೆ. ಇವರು ಒಮ್ಮತಕ್ಕೆ ಬರದೇ ಇದ್ರೆ ಮುಖ್ಯಮಂತ್ರಿಗಳು ಕೂಡ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಸಚಿವ ಸಂಪುಟ ಸಭೆ ಮಹತ್ವನ ಪಡೆದುಕೊಂಡಿದೆ ರಕ್ಷತ್. ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.